ಇವತ್ತು ನಾವು ಮಶ್ರೂಮ್ ಪದಾರ್ಥವನ್ನು ಸುಲಭ ರೀತಿಯಲ್ಲಿ ಹೇಗೆ ಮಾಡುವುದೆಂದು ನಿಮಗೆ ತೋರಿಸಿಕೊಡ್ತಾ ಇದ್ದೇವೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಸಾಸಿವೆ, ಚಕ್ಕೆ ಮತ್ತು ಏಲಕ್ಕಿ, ಒಗ್ಗರಣೆ ಕೊಟ್ಟು ಹಚ್ಚಿಟ್ಟಂಥ ಈರುಳ್ಳಿ, ಟೊಮೆಟೊ ಹಾಕಿ ಸ್ವಲ್ಪ ಬೇಯಿಸಬೇಕು. ಯೆಲ್ಲೋ ಕಲರ್ ಬರಬೇಕು ಇದು. ನಂತರ ಇದಕ್ಕೆ ಹಳದಿ ಪೌಡರ್, ಗ್ರೈಂಡ್ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ಒಳ್ಳೆಮೆಣಸು, ಜೀರಿಗೆ, ಕೊತ್ತಂಬರಿಯ ಪೌಡರ್ ಮತ್ತು 2 ಕಾಯಿ ಮೆಣಸು ಮತ್ತು ಲಿಂಬೆ ರಸ, ಮೆಣಸಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೆಂಪು ಉಪ್ಪು, ನಾವು ಬಳಸೋದು ಅಡಿಗೆಗೆ ಕೆಂಪು ಉಪ್ಪು. ಇನ್ನು ಇದಕ್ಕೆ ನಮಗೆ ಬೇಕಾದಷ್ಟು ನೀರನ್ನು ಸೇರಿಸಬೇಕು. ನಾವು ಮನೆಯಲ್ಲಿ ಮಾಡಿದಂಥ 1 ಕಪ್ ಮೊಸರು ಕೂಡ ಸೇರಿಸಬೇಕು. ಸೇರಿಸಿದ ನಂತರ ಹೀಗೆ ಚೆನ್ನಾಗಿ ಕಲಸಿ ಈ ಚೆನ್ನಾಗಿ ಬೆಂದಂಥ ಈ ಮಸಾಲೆಗೆ ನಾವು ಮಶ್ರೂಮನ್ನು ಹಾಕಿ ಹಳದಿ ಮತ್ತು ಉಪ್ಪು ನೀರಲ್ಲಿ ತೊಳೆದಿಟ್ಟು ಅಂತ ಈ ಮಶ್ರೂಮನ್ನು ನಾವು ಅದಕ್ಕೆ ಸೇರಿಸಬೇಕು. ಸೇರಿಸಿ ಮತ್ತೆ ಒಳ್ಳೆ ಚೆನ್ನಾಗಿ ಬೇಯಿಸಿ ರೆಡಿ ಮಾಡಬೇಕು. ಈಗ ನಮ್ಮ ಮಶ್ರೂಮ್ ಪದಾರ್ಥ ರೆಡಿ ಆಯಿತು.